ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದೀಯಮನು ಪಾಳೆಗಾರನಂತೆ ಬರಲು, ಕೋಳಿಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ ಉರದೇವರ ಮಾಡಬೇಕಣ್ಣ. ತನ್ನೊಳಗೆ ತಾನು ಉರದೇವರ ಮಾಡಬೇಕಣ್ಣ. ಎಂಥ ಮಾತ್ರಿ, ನಾಳೆ ಅನ್ಬೇಡ ಅಂದ್ರೆ ಯಾಕೆ? ನಾಳೆ ನೋಡೋಣೆನ್ನ ಬ್ಯಾಡಣ್ಣ. ಯಾಕೆ ಅಂದರು? ನಿನ್ನ ಬಾಳು ಅಸ್ಥಿರವು, ಯಾವತ್ತು ಬೀಳ್ತಿ ಗೊತ್ತಿಲ್ಲ. ಒಂದು ಕ್ಷಣ ಈಗ ಚೆನ್ನಾಗಿದ್ರು, ಇದ್ದಕ್ಕಿದ್ದ ಹಾಗೆ ಬಿದ್ದರು. ಮ್ಯಾಸಿವ್ ಅಟ್ಯಾಕ್. ಹೇಳಿ ಯಮಧರ್ಮರಾಜ ನಿನಗೆ ಅಪ್ಲಿಕೇಶನ್ ಹಾಕಿ ಸಮನ್ಸ್ ಕೊಟ್ಟು, ಇಂಥ ದಿನ ಬರ್ತಾ ಇದ್ದೇನೆ, ಆಪ್ಷನ್ ಎ ಕಾರ್ತೀಕ್ ಮಾಸ ಬರಲೋ, ಆಪ್ಷನ್ ಬಿ ವ್ರತದಲ್ಲಿ ಬರಲೋ, ಆಪ್ಷನ್ ಸಿ ಯಾವ ಆಪ್ಷನ್ನೂ ಇಲ್ಲ. ಎಳ್ಕೊಂಡು ಹೊಟ್ಟೆ ಹೋಗ್ತಾನಲ್ಲ, ಇಂಥ ದಿವಸ ಬರಲ್ಲ, ನಾಳೆ ಬರಲ್ಲ, ನಾಡದ್ದು ಬರಲ್ಲ. ಅಥವಾ ಇದ್ದಕ್ಕಿದ್ದ ಹಾಗೆ ಬಂದ ಯಮಧರ್ಮರಾಜ, ಸರ್ ಇವತ್ತು ಬೇಡ, ಇನ್ನೊಂದು 15 ದಿವಸ ಆದಮೇಲೆ ಗೃಹ ಪ್ರವೇಶ ಇಟ್ಕೊಂಡಿದ್ದೀನಿ, ಅವತ್ತು ಬಂದುಬಿಡ್ರಿ, ನೀವು ಊಟಕ್ಕೆ ಬನ್ನಿರಿ, ಆಮೇಲೆ ಇಬ್ಬರು ಊಟ ಆದಮೇಲೆ ನನಗೇನಿನ್ನು ಆಸೆ ಇಲ್ಲ, ಗೃಹ ಪ್ರವೇಶ ಆದಮೇಲೆ ಹೊರಟು ಬಿಡೋಣ. ಯಮಧರ್ಮರಾಜನ ದೂತರು ಯಮಧರ್ಮರಾಜ ಅಂತಾರೆ, ನೀನು ಗೃಹ ಪ್ರವೇಶದ ಮುಹೂರ್ತ ಫಿಕ್ಸ್ ಮಾಡಿದಿ, ಅಲ್ಲಿ ನಮ್ಮ ಯಮಧರ್ಮರಾಜ ದೇವರ ಆಜ್ಞೆ ಮಾಡ್ಯಾನೆ, ಮೊದಲು ಅವನು ಪಿಂಡ ಪ್ರದಾನದ ಮುಹೂರ್ತ ಅಂತ. ಇದನ್ನು ದಾಸರು ಇನ್ನೊಂದು ಕಡೆ ಅಂತಾರೆ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. 24x7 ಅಂದರೆ ಅವರೊಬ್ಬರೇ. ನಿನಗೆ ಹೇಳಿ ಕೇಳಿ ನಿನಗೆ ಯಾವುದು ಬೇಕು. ಕೆಲವೊಂದೊಂದು ಅಂದ್ಕೊಳ್ತಾ ಇರ್ತೀವಿ, ಅಯ್ಯೋ ಹೋಗೋದು ಹೋದ್ರು ರೀ, ಇನ್ನು 2 ದಿನ ವ್ರತ ಬಿಟ್ಟು ಹೋಗಿದ್ರೆ ಚೆನ್ನಾಗಿರೋದು. ಹೋದೋರಿಗೆ ಹೇಗೆ ಹೋದ್ರೇನು, ತಿನ್ನೋರಿಗೆ ವ್ರತ ಇರಲ್ಲ, ಒಳ್ಳೆ ಖಾರ ತಿನ್ಬೋದಾಗಿತ್ತು ಅಂತ. ಸೊ ಕೇಳಿ ಮಾಡೋದಿಲ್ಲ. ಹೊಸ ಮನೆಯ ಕಟ್ಟೇನು ಗೃಹ ಶಾಂತಿ ಮನೆಯೊಳಗೆ, ಬಸಿರು ಹೆಂಡತಿ ಮಗನ ಮದುವೆ ನಾಳೆ, ಹಸನಾಗಿದೆ ಬದುಕು ಸಾಯಲಾರೆನು ಎನಲು, ಕುಸುರದರಿಯದೆ ಬಿಡರು ಯಮನವರು ಆಗ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಯಾವ ದಯವೂ ಇಲ್ಲ, ಯಾವ ಲಂಚವೂ ಕೇಳೋದಿಲ್ಲ. ಹುಟ್ಟಿದ ದಿವಸದಿಂದ 100 ಅಲ್ಲ 120 ವರ್ಷದವರು ಬದುಕಿರಬಹುದು, ಹುಟ್ಟಿದ ದಿವಸದ ಮಗುವೂ ಹೋಗ್ಬೋದು, ಮಧ್ಯದಲ್ಲಿ ಹೋಗ್ಬೋದು, ಆವಾಗ ಹೋಗ್ಬೋದು, ಇವಾಗ ಹೋಗ್ಬೋದು, ಹೆಣ್ಣು ಹೋಗ್ಬೋದು, ಗಂಡು ಹೋಗ್ಬೋದು. ಬೇಡಪ್ಪ, ರಾತ್ರಿ 12ರಿಂದ 3 ಗಂಟೆವರೆಗೂ ಯಮದೂತರು ಬರಲ್ಲ ಸದ್ಯ, ಇಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇಲ್ಲ, ರಾತ್ರಿ 12 ಗಂಟೆಗೆ ಟಿ ವಿ ಮಲ್ಕೊಂಡ್ರು, ಬೆಳಗ್ಗೆ ಎದ್ದೇ ಇಲ್ಲ. ನೀವು ಬೆಳಗ್ಗೆ ಯಾವಾಗ ನೋಡಿದ್ರಿ? 3 ಗಂಟೆಗೆ ದಿನ ಅವ್ರು ಎದ್ದು ಒಂದು ಸಲ ಕಾಫಿ ಮಾಡೋರು, ಈ ಸಲ ಹೇಳಲೇ ಇಲ್ಲ. ಯಾವಾಗ ಬೇಕಾದ್ರೂ ಹೋಗು. ಅದಕ್ಕೆ ಅಂದರು, ನಾಳೆ ನಾಡದ್ದು ಅನ್ಬೇಡ, ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಪುಟ್ಟು ಕೋಳಿ ಮರಿಗಳು ಆಡ್ತಾ ಇರತ್ತೆ, ಗೊತ್ತಿರಲ್ಲ ಅದಕ್ಕೆ. ಅದರ ಮೇಲೆ ಬುಟ್ಟಿ ಗಿಟ್ಟಿ ಹಾಕಿರ್ತಾರೆ ಕೆಲವೊಮ್ಮೆ. ಯಾಕೆ ಅಂದರೆ ಹದ್ದು ಮೇಲೆಲ್ಲೋ ಹಾರ್ತಾ ಇರುತ್ತದೆ, ಅದರ ಕಣ್ಣು ಶಾರ್ಪು. ಅದು ಬಂದು ಪಟಾರ್ ಅಂತ ಕೋಳಿಯನ್ನು ಹಾರಿಸ್ಕೊಂಡು ಹೊರಟೋಗತ್ತೆ. ಹಾಗೆ ಯಮಧರ್ಮರಾಜನೆಂಬ ಹದ್ದು ಬಂದ ಅಂದರೆ ನೀನು ಪುಟ್ಟದಾಗ ಆಡ್ಕೊಂಡಿರಿ, ನಾನು ಇನ್ನೂ ಇರ್ತೇನೆ, ನನಗೆ ಯಾವ ರೋಗ ಇಲ್ಲ, ಮೊನ್ನೆ ಟೆಸ್ಟ್ ಮಾಡಿಸೇನೆ, ಹೈ ಕ್ಲಾಸ್ ಆಗಿದೆ, ಆ ಡಾಕ್ಟ್ರ್ ಹೇಳಿದ್ರು ನಿಮ್ಮ ಹಾರ್ಟು ಯಾವ ಪ್ರಾಬ್ಲಮ್ ಇಲ್ಲ, ಹಾರ್ಟ್ ಗಟ್ಟಿಮುಟ್ಟಾಗಿದೆ, ಇನ್ನೇನೋ ಬರ್ಬೋದು. ಹಾರ್ಟ್ ಗಟ್ಟಿ ಇಲ್ಲ, ಅವ್ರಿಗೆ ಬ್ರೈನ್ ಹೆಮರೇಜ್ ಆಯಿತು, ಹಾರ್ಟ್ ತುಂಬ ಚೆನ್ನಾಗಿದೆ, ಬಟ್ ಯಾವುದು ಚೆನ್ನಾಗಿದ್ದರೂ ಹೋದ ಮೇಲೆ ಏನು ಕೃಷ್ಣಾರ್ಪಣವೇ. ಅದಕ್ಕೆ ಅಂದರು, ಬಾಳುವ ಕಾಲದಿ ಯಮನು ಪಾಳೆಗಾರನಂತೆ ಬರಲು, ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ. ಅದಕ್ಕೆ ಮಾಡು ಅಂದಿದ್ದು ಪ್ರಹ್ಲಾದರಾಜರಂದ್ರಲ್ಲ, ಕೌಮಾರಾಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಈಗೇ ಮಾಡಿ 5ನೇ ವರ್ಷಕ್ಕೆ ಅಂದರು. ಯಾಕಷ್ಟು ಅರ್ಜೆಂಟು? ದುರ್ಲಭಂ ಮಾನುಷಂ ಜನ್ಮ, ಇದು ದುರ್ಲಭ. ಬಂದಿದೆಯಲ್ಲ ಅಂದರೆ ಪರ್ಮನೆಂಟ್ ಅಂತಿಲ್ಲ, ಗ್ಯಾರಂಟೀಡ್ ಆದರೆ ಒಪ್ಕೋತೀವಪ್ಪ. ಅದೇ ಇಲ್ಲ, ಅದೇ ಸಮಸ್ಯೆ ಆಗಿರೋದು. ನೀನು ಇವತ್ತು ಹುಟ್ಟಿದೆ, ದೇವರು ನಿನಗೆ 70 ವರ್ಷ ಗ್ಯಾರಂಟಿ ಅಂತ ಏನು ಬೇಕಾದ್ರೆ ಆಟ ಆಡ್ಬೋದಾಗಿತ್ತು. ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಅಂದರೆ ಕೃಷ್ಣಾರ್ಪಣ ಆಗ್ತೀವಿ ಅನ್ನೋದಷ್ಟೇ ಗ್ಯಾರಂಟಿ. ನಮ್ಮ ದುರ್ದೈವ ನೋಡಿ, ಯಾವುದೇ ಮೆಡಿಸನ್ನು ಯಾವುದನ್ನ ಪದಾರ್ಥ ತಗೋಬೇಕಾದ್ರೆ ಫಸ್ಟು ನಾವು ನೋಡೋದು ಡೇಟ್ ಆಫ್ ಎಕ್ಸ್ಪೈರಿ. ಪದಾರ್ಥ ತೊಗೊಂಡ್ಕೊಳ್ಳೆ
ಯಾವತ್ತಪ್ಪ? 19ವರೆಗೂ ಇದೆಯಾ? ಪರವಾಗಿಲ್ಲ, ಇನ್ನೂ 1-2 ವರ್ಷ ಇದೆ. ಆದರೆ ನಮ್ಮ ಬಗ್ಗೆ ಮಾತ್ರ ನಮಗೆ ಚಿರಂಜೀವಿ ಆ್ಯಂಡ್ ಕಂಪನಿ ಅನ್ನೋ ಟೈಪ್ ಇದೆ. ಇದನ್ನೇ ದೊಡ್ಡ ಆಶ್ಚರ್ಯ ಅಂತ ಧರ್ಮರಾಜ ಹೇಳ್ತಾನೆ ಯಕ್ಷಪ್ರಶ್ನೆಯಲ್ಲಿ. ತುಂಬ ದೊಡ್ಡ ಆಶ್ಚರ್ಯ ಅಂದರೆ, ದಿನಾ ಯಮಧರ್ಮರಾಜನ ಮನೆಗೆ 100 ಜನ ಪ್ರಯಾಣ ಮಾಡ್ತಾರೆ, ಉಳಿದವರು ತಾವು ಹೋಗೋದೇ ಇಲ್ಲ ಅನ್ನೋ ಟೈಪ್ ಅಂತಾರೆ. ಪಾಪ ರೀ, ಅವನು ಸರಿಯಾದ ಡಾಕ್ಟ್ರಿಗೆ ತೋರಿಸ್ತಿಲ್ಲ. ನಮ್ಮ ಡಾಕ್ಟ್ರಿಗೆ ತೋರಿಸಿದ್ರೆ ಗಟ್ಟಿಯಾಗಿರೋದು. ನೋಡ್ರಿ, ನಮ್ಮ ಡಾಕ್ಟ್ರು ನೋಡ್ತಾನಲ್ಲ, ಅವ್ರು ಹೇಳಿದಾರೆ ನಿನ್ನೆದೆ ಕಲ್ಲು, ಅವರೆದೆ ರುಬ್ಬೋಗಲ್ಲು ಅಂತ. ರುಬ್ಬೋಗಲ್ಲು ಅಷ್ಟೇ, ಬೀಸೋಗಲ್ಲು ಅಷ್ಟೇ, ಒಂದಿನ ಕೃಷ್ಣಾರ್ಪಣ ಆಗೋದೆ. ಅದಕ್ಕೆ ಮಾಡಿ ಅಂದರು. ಸರಿ ಸ್ವಾಮಿ, ಈ ನೀವು ಹೇಳಿದಂತೆ ಸದಾ ಮೂಗಿಟ್ಕೊಂಡು ದೇವರು ನಾರಾಯಣ ಕೃಷ್ಣ ಅಂತ ನಾನು ಕೂತೆ ಹೃದಯದಲ್ಲಿರುವ ದೇವರ ಚಿಂತನೆಯನ್ನೇ ಮಾಡ್ತಾ ಇದ್ದೆ ಅಂದರೆ, ಪಾಪ ನನಗೆಲ್ಲ ತುಂಬ ಹಿತ ಮಾಡುವ ನನ್ನ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದಾರೆ, ಇವ್ರಿಗೆಲ್ಲ ದ್ರೋಹ ಮಾಡಿದಾಗಲಿಲ್ಲ. ನೀವೇ ಹೇಳ್ತೀರಿ ಅವ್ರಿಗೆಲ್ಲ ಹೊಟ್ಟೆಗೆ ಹಾಕೋದು ಅದೊಂದು ದೇವರ ಪೂಜೆ ಅಂತ. ಒಂದು ಉಪನ್ಯಾಸದಲ್ಲಿ ಹಾಗೆ ಹೇಳ್ತೀರಿ, ಒಂದು ಉಪನ್ಯಾಸದಲ್ಲಿ ಹೀಗೆ ಹೇಳ್ತೀರಿ. ಅವರೆಲ್ಲ ನನ್ನ ಜೊತೆ ಇರೋರು, ನನ್ನ ಸಂಗಾತಿಗಳು. ಪುರಂದರದಾಸರಂದರು, ಮಾಡು, ಅವರಿಗೆ ಮಾಡು, ಅಲ್ಲಿ ಭಗವಂತ ಇದ್ದಾನೆ ಅಂತ ಪ್ರೀತನಾಗಲಿ ಅಂತ ಮಾಡು. ಆದರೆ ನೀ ಅಂದ್ಕೊಂಡೆಲ್ಲ ಇವರೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಜೊತೆ ಬರ್ತಾರೆ, ಅಪರಾಣೆ ಯಾರೂ ಬರಲ್ಲ ಅಂತ. ಯಾರು ಬರೋದು ಇಲ್ಲ, ಬರಲಿಕ್ಕಾಗೋದಿಲ್ಲ. ಹೆಂಡಿರು ಮಕ್ಕಳು ಸುಳ್ಳಣ್ಣ, ಸುಳ್ಳು ಅಂದರೆ ಇಲ್ಲ ಅಂತಲ್ಲ, ಅವರೆಲ್ಲರೂ ಈ ದೇಹ ಇರುವವರೆಗೂ ಬರೋರು. ದೇಹ ಹೋದ ಮೇಲೆ ನಿನ್ನ ಹಿಂದೆ ಬರೋದು ನೀನು ಮಾಡಿದ ಪಾಪ ಅಥವಾ ಪುಣ್ಯ. ಹೆಂಡಿರು ಮಕ್ಕಳು ಸುಳ್ಳಣ್ಣ, ಕೇಳಣ್ಣ ನಿನ್ನ ಮೊಂಡೆ ತುಂಬ ಬಳಗ ಕಾಣಣ್ಣ. ತಲೆ ತುಂಬ ಬಳಗ. ತುಂಡನಾದ ಯಮನು ಬಂದು ಮಂಡೆ ಮೇಲೆ ಹೊಯ್ಯುವಾಗ, ಹೆಂಡಿರು ಮಕ್ಕಳು ನಿನ್ನ ಕಂಡು ಭಂಗ ಬಿಡಿಸೋದಿಲ್ಲ, ಉರದೇವರ ಮಾಡಬೇಕಣ್ಣ. ಯಾರು ಬರ್ತಾರೋ, ಏನು ಬರುವುದೋ, ಸಂಗಡ ಏನೂ ಬರುವುದೋ. ಏಕಾಸ್ಕಂದ ಭಾಗವತದಲ್ಲದೆ ಅಂತಾರೆ, ಪುತ್ರದಾರಾಪ್ತ ಬಂಧೂನಾಂ ಸಂಗಮ ಪಾಂತ ಸಂಗಮ ಅನುದೇಹಂ ಭವಂತೇತೆ ಸ್ವಪ್ನೋ ನಿದ್ರಾನುಗೋ ಯಥಾ. ಸ್ವಪ್ನ ನಿದ್ದೆಯಲ್ಲಿ ಹೇಗೆ ಬೀಳತ್ತೋ, ಇವರು ಬದುಕಿದಷ್ಟು ದಿವಸ ಮಾತ್ರ ಬರೋರು. ನಿನ್ನ ಹಿಂದೆ ಯಾರೂ ಬರಲಿಕ್ಕೆ ಆಗೋದೂ ಇಲ್ಲ, ಬರೋದೂ ಇಲ್ಲ. ನಮ್ಮ ಪುರಂದರ ಶ್ರೀಪಾದರಾಜರು ಹಿಂದೊಂದು ಕೃತಿಯಲ್ಲಿ ಅಂತಾರೆ ನೋಡ್ರಿ, ಕಾಲನ ದೂತರು ನೂಲು ಹಗ್ಗವ ತಂದು ಕಾಲು ಕೈಗಳ ಕಟ್ಟಿ ಮೇಲೆ ಕುಟ್ಟಿ, ಕಾಲಪಾಶದೊಳಿಟ್ಟು ಶೂಲದಿಂದಿರಿವಾಗ ಪಾಲಿಸುವರುಂಟೆ ಜಲವ ಮಾಡದೆ. ಚಿತ್ತಾಜನಯ್ಯನ ಚಿಂತಿಸು ಮನವೇ. ದಂಡಧರನ ಭಟರು ಚಂಡ ಕೋಪದಿ ಬಂದು ಕೆಂಡದ ನದಿ ತಡಿಗೆ ಎಳೆದು ಕೊಂಡೊಯ್ದು, ಕಂಡವ ಕಿತ್ತಿ ಕೆಂಡದೊಳಿಡುವಾಗ, ಹೆಂಡಿರು ಮಕ್ಕಳು ಬಿಡಿಸುವರೇ ಮರುಳೆ. ಯಾರು ಬರ್ತಾರೆ? ಹೆಂಡತಿ ಮಕ್ಕಳು. ಅಥವಾ ಶಾಸ್ತ್ರದಲ್ಲಿ ಹೆಂಡತಿ ಅನ್ನೋದಕ್ಕೆ ಬುದ್ಧಿ ಅಂತ. ನಿನ್ನ ಬುದ್ಧಿ ನೆಟ್ಟಗಿದ್ದರೆ ಅದು ಸಾಧನೆಗೆ ಉಪಯೋಗ. ನಿನ್ನ ಬುದ್ಧಿ ನೆಟ್ಟಗಿಲ್ಲ ಅಂತಾದರೆ ದೇವರ ದರ್ಶನಕ್ಕದು ಪ್ರಯೋಜನ ಇಲ್ಲ. ಆ ಹೆಂಡತಿಯ ಹಡೆದ ಮಕ್ಕಳುಗಳು ಕುಬುದ್ಧಿಯಿಂದ ಹುಟ್ಟಿದ್ದು ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನ, ಅದು ಯಾವುದು ನಿನಗೆ ಪ್ರಯೋಜನ ಇಲ್ಲ. ಅವ್ರು ಯಾರೂ ಬರೋದಿಲ್ಲ. ಬರೋದಾದರೆ ನಿನ್ನ ಹಿಂದೆ ನೀನು ಗಳಿಸಿದ ಪಾಪವೋ ಪುಣ್ಯವೋ. ಆದ್ದರಿಂದ ಮಾಡು, ಅವರೇ ಸರ್ವಸ್ವ ಅಲ್ಲ. ಅವರಿಗಾಗೇ ನಿನ್ನನ್ನು ಗಂಧದ ಚಕ್ಕೆಯಂತೆ ತೆಗೆದುಕೊಂಡು ನಾಳೆ ದಿನ ಅಲ್ಲಿ ಹೋದಾಗ ಯಾರು ಬರ್ತಾರೆ? ಆದ್ದರಿಂದ ನಿನ್ನ ಹೃದಯದಲ್ಲಿ ಆ ಕುರಿ, ಕೋಳೆ, ಮೇಕೆ ಈ ಥರದ ಸಂಕೇತವಾದ ಕೋಪ, ಅಹಂಕಾರ, ಮದ, ಮಾತ್ಸರ್ಯಗಳನ್ನೆಲ್ಲ ತರಿದು ಜ್ಞಾನವೆಂಬ ಕತ್ತಿಯಿಂದ ಭಗವಂತನನ್ನು ಸ್ಥಾಪನೆ ಮಾಡಲಿಕ್ಕೆ ನೋಡು. ಆಯಿತು ರೀ, ನೀವು ಹೇಳೋದೆಲ್ಲ ಕೇಳ್ತಾ ಇದ್ದರೆ ಇದು ಆಗೋದಿಲ್ಲ, ಇದೆಲ್ಲ ಮುಂದಿನ ಜನ್ಮಕ್ಕೆ ಪೋಸ್ಟ್ಪೋನ್. ನಿನ್ನ ತಲೆ ಅಂದರು ಬರಬೇಕಲ್ಲೋ ಮುಂದಿನ ಜನ್ಮ. ಯಾಕೆ ನಮಗೆ ಜನ್ಮವೇ ಇಲ್ವಾ ಅಂದ. ನಿಂಗೆ ಜನ್ಮ ಬೇಕಾದಷ್ಟಿದೆ, ಮನುಷ್ಯ ಜನ್ಮ ಇಲ್ಲ ಅಷ್ಟೇ. ಯಾವುದೋ ಕುರಿಯೋ ಕೋಳಿಯೋ ಡೈರೆಕ್ಟಾಗಿ ನೀನೇ ಆಗಿ ಹುಟ್ಟುಬಿಟ್ರೆ ಏನು ಮಾಡ್ತಿ? ಯಾವುದು ಕೊಡ್ತಾನೋ ದೇವರು, ಏನೇನು ಮಾಡಿದೀವೋ. ಮತ್ತೆ ಹೆಣ್ಣಿನ ನೋಡುವಿ ಎಲ್ಲೋ, ನೀ ಗಳಿಸಿದಂಥ ಬುತ್ತಿಯನ್ನೇ ಉಂಬುವಿ ಎಲ್ಲೋ. ಮೃತ್ಯುವಿನ ಬಾಯಿ ಒಳಗೆ ತುತ್ತು ಆಗಿ ಹೋಗಬೇಡ ನೀನು,
ತೊತ್ತು ಆಗಿ ಗುರುವಿಗೆ ನೀ ಹತ್ತಿ ನೋಡೋ ಗುಡ್ಡವನ್ನು ಉರದೇವರ ಮಾಡಬೇಕಣ್ಣ. ಮತ್ತೆ ಮತ್ತೆ ಸ್ತ್ರೀಯನ್ನು ನೋಡೋದು ಅಥವಾ ಸ್ತ್ರೀ ಸದೃಶವಾದ ಅನ್ಯಥಾ ಜ್ಞಾನ, ಕೇಶವೇತು ಅನ್ಯಥಾ ಬುದ್ಧಿ, ದೇವರ ಬಗ್ಗೆ ತಿಳುವಳಿಕೆ ಇಲ್ಲದವರ ಸಹವಾಸವನ್ನು ಮಾಡಿ ನೀನು ಏನು ಗಳಿಸಿರ್ತೀಯೋ ಬುತ್ತಿ ಅದನ್ನೇ ಉಣ್ಣೋದು, ಪಾಪದ ಬುತ್ತಿಯನ್ನೇ ಮತ್ತೆ ಉಣ್ತಿ, ಅದು ಮಾಡಬೇಡ. ಯಾರಿಗೆ ದೇವರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ ಅವ್ರ ಸಹವಾಸವನ್ನೇ ಮಾಡಬೇಡ. ಮೃತ್ಯುವಿನ ಬಾಯಿಯೊಳಗೆ ಮತ್ತೆ ತುತ್ತಾಗಬೇಡ. ಅದಕ್ಕೇನು ಮಾಡಬೇಕು? ತೊತ್ತಾಗು ಅಂದರು. ತೊತ್ತು ಅಂದರೆ ಜೀತ ಅಂತ. ಯಾರಿಗೆ? ಜೀತ ಅನ್ನೋ ಸರ್ಕಾರದಿಂದ ನಿಷಿದ್ಧವೇ ಅಲ್ಲ. ಗುರುಗಳಿಗೆ ನೀನು ಜೀತದಂತೆ ಇರು. ಗುರುಗಳಿಗೆ ಸದಾ ಸೇವೆಯನ್ನು ಮಾಡಿಕೊಂಡು ಅವರ ಉಪದೇಶವನ್ನು ಕೇಳ್ತಾ ಇದ್ದುಬಿಡು. ಗುರುಗಳ ಬಳಿಯಲ್ಲೇ ಇರು. ತೊತ್ತು ಆಗಿ ಗುರುವಿಗೆ ನೀ ಹತ್ತಿ ನೋಡೋ ಗುಡ್ಡವನ್ನು. ಆಗ ಸಂಸಾರದಿಂದ ಮೇಲೆ ಬಾ. ಆ ಮುಳುಗ್ತಾ ಇರಬೇಕಾದ್ರೆ ಒಂದು ಗುಡ್ಡ ಇದ್ದರೆ ಅದರ ಮೇಲೆ ನಿಂತು ಪರಮಾತ್ಮನೇ ನನ್ನ ಮೇಲೆ ಕರ್ಕೊಳ್ತಾನೆ ಅಂಥೇಳಿ ಕಡೆಯ ನುಡಿಯನ್ನು ಹೇಳ್ತಾರೆ. ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯೂ ಆಗಬೇಡಣ್ಣ. ಹಿಂದಿನ ಕಷ್ಟವ ಮರೆದು ಮುಂದಿನ ಹಮ್ಮನ್ನು ತೊರೆದು ತಂದೆ ಪುರಂದರ ವಿಠಲನ್ನ ಹೊಂದಲು ನೀ ಮುಕ್ತನಣ್ಣ. ಉರದೇವರ ಮಾಡಬೇಕಣ್ಣ. ಕಡೆ ನುಡಿಯಲ್ಲಂದರು ಮುಂದಿನ ಜನ್ಮ ಹಿಂದಿನ ಜನ್ಮ ನಂಬೇಡ. ನಂಬೇಡ ಅಂದರೆ ಇಲ್ಲ ಅಂತಲ್ಲ, ಬರುತ್ತೆ ಅಂತ ಇಟ್ಕೋಬೇಡ. ಬಂದರೆ ಆಗ ಮಾಡ್ತೀವಿ ಅಂತೇನು ಗ್ಯಾರಂಟಿ? ಈಗಿನ ಥರನೇ ಮತ್ತೆ ಹೇಳ್ಬೋದಲ್ಲ. ಈಗಾದರೂ ಸ್ವಲ್ಪ ತಿಳುವಳಿಕೆ ಇದೆ, ಗಟ್ಟಿಮುಟ್ಟಿಯಾಗಿದೆ. ಇನ್ನು ಮುಂದಿನ ಜನ್ಮ, ಅದರಲ್ಲೂ ಇನ್ನು ಮುಂದಿನ ಜನ್ರೇಷನ್ ಏನು ಗತಿನೋ ಅನ್ನಿಸ್ತಾ ಇದೆ. ಈಗಲೇ ಈಗಿರುವಂತಹ ವಾತಾವರಣವೇ ಕೆಟ್ಟೋಗಿದೆ. ಮುಂದೆಗಿಂದ ಅನ್ಬೇಡಿ, ಹೀಗೆ ಮಾಡು. ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯೂ ಆಗಬೇಡ. ಇಲ್ಲ ರೀ, ನಾನು ತುಂಬ ಇನ್ವೆಸ್ಟ್ ಮಾಡಿದ್ದೀನಿ, ಮುಂದೆಲ್ಲ ಏನೇನೋ ಬರೋದಿದೆ, ಮತ್ತು ನೀವು ಅಂತೀರಿ ಹಿಂದೆ ನಾವು ಕಷ್ಟಪಟ್ಟದ್ದು ನೆನೆಸ್ಕೊಂಡ್ರೆ ಯಾವ ದೇವರು ಬೇಡ ಅನ್ಸತ್ತೆ ಅಂತ. ಹಿಂದಿನ ನೆನೆಸ್ಕೋಬೇಡ, ಮುಂದಿನ ಬಗ್ಗೆ ಕಾಳಜಿ ಮಾಡಬೇಡ. ದೇವ್ರಿದಾನೆ ಹಿಂದೆ ಮುಂದೆ ಎಲ್ಲ, ಗೋವಿಂದ ಇದ್ದಾನೆ. ಕೆಲವರಿಗೆ ಅದೊಂದಿರತ್ತೆ, ಹಿಂದೆ ತುಂಬ ಕಷ್ಟಪಟ್ವಿ. ಯಾಕೆ ಅಂದರು, ಸದಾ ನಮ್ಮಪ್ಪ ಮಡಿ 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 ಅಂತ ಮಾಡಿ ಪ್ರಾಣ ತೆಗೆದಾರೆ, ಅದಕ್ಕೆ ನಾವು ಮಡಿ ನೋಡಿದ್ರಾಗಲ್ಲ. ನಾವಷ್ಟೇ ಅಲ್ಲ, ಮಡಿ ಮಾಡೋರು ನೋಡಿದ್ರು ಉರಿ ಅಂತ. ಯಾಕೆ ಬೇಕಪ್ಪ? ನೀ ಮಾಡಬೇಡ, ಮಾಡೋರನ್ನು ನೋಡಿ ಯಾಕೆ ಉರ್ಕೋತಿ? ಹಿಂದಿನ ಕಷ್ಟವ ಮರೆದು. ನಿನ್ನ ಹಣೆ ಬರ ಇತ್ತು, ಮಡಿಯಿಂದ ಅದಾದದ್ದಲ್ಲ, ನಿನ್ನ ಹಣೆ ಬರ ಆಗಿತ್ತು. ಮುಂದಿನ ಹಮ್ಮನ್ನು ತೊರಿ. ಮುಂದೆ ನಾನು ಹಾಗೆ ಇರಬೇಕು ಅಂದ್ಕೊಂಡಿದ್ದೆ, ಹೀಗೆ ಇರಬೇಕು. ದೇವ್ರು ಹೇಗಿಡ್ತಾನೋ ಹಾಗಿರ್ತೀನಿ ಅನ್ಕೋ, ಅದೇ ಗ್ಯಾರಂಟಿ. ಇಲ್ಲಾಂದರೆ ತುಂಬ ಅಳಬೇಕಾಗತ್ತೆ. ನಾವು ಏನೇನೋ ಅಂದ್ಕೊಂಡಿದ್ವಿ, ವ್ಯರ್ಥ ಆಯ್ತು. ಇಲ್ಲ, ನೀ ಏನೇನೋ ಅನ್ಕೋಬೇಡ. ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಾಥ ಮತಿ ಕೊಡದಿರೋ ಶ್ರೀನಿವಾಸ ದಯಾನಿಧೇ. ನಿನ್ನ ಚಿತ್ತಕ್ಕೆ ಬಂದದ್ದು ಮಾತ್ರ ನಡೆಯುತ್ತೆ. ಹರಿಚಿತ್ತ ಸತ್ಯ. ನಮ್ಮ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಏನೋ ಜನ್ಮಾಂತರದ ಪುಣ್ಯದಿಂದ ಮನುಷ್ಯ ದೇಹ ಕೊಟ್ಟಿದೆ, ಒಂದಿಷ್ಟು ಯೋಗ್ಯರ ಸಹವಾಸವನ್ನು ಮಾಡಿಸಿದೆ, ಒಳ್ಳೆಯ ಯೋಗ್ಯ ವಿಚಾರ ಕಿವಿಗೆ ಬಿದ್ದಾಗ ಸಂತೋಷ ಅನ್ನೋ ಭಾವನೆ ಕೊಟ್ಟಿದೆ. ದಯಮಾಡಿ ಈಗಿಂದಲೇ ನನಗೆ ಜ್ಞಾನದ ಮಾರ್ಗವನ್ನು, ಸಜ್ಜನರ ಸಹವಾಸವನ್ನು ಮಾಡುವ ಭಾಗ್ಯವನ್ನು ಕೊಡುವಂತ ಬೇಡ್ಕೋ ದೇವರಲ್ಲಿ. ದೇವರು ಅದನ್ನು ಕೊಟ್ಟಾನು ಅಂಥೇಳಿ ಪುರಂದರದಾಸರು ಈ ಕೃತಿಯನ್ನು ಮಾಡ್ಯಾರ. ಸೊ ಕುರಿ ಕೋಳಿ ಅವೆಲ್ಲ ನಮ್ಮಲ್ಲಿರುವ ಅಹಂಕಾರ, ಮಮಕಾರ, ಕೋಪ ಇವುಗಳನ್ನು ಕತ್ತರಿಸುವಂಥದ್ದು ಅಂದರೆ ಜ್ಞಾನವೆಂಬ ಕತ್ತಿ. ತತ್ವಜ್ಞಾನವೆಂಬ ಕತ್ತಿ ಬಂದಾಗ ಇದೆಲ್ಲ ನಾಶ ಆಗತ್ತೆ, ಮನಸ್ಸು ಶುದ್ಧ ಆಗತ್ತೆ. ಶುದ್ಧವಾದ ಮನಸ್ಸಿನಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಹೀಗೇ ಮಾಡು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಈ ಒಂದು ಕೃತಿಯನ್ನು ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಪುರಂದರ ವಿಠ್ಠಲನಿಗೆ, ಪುರಂದರದಾಸರ ಉಪಾಸ್ಯ ಮೂರ್ತಿಯಾದ ವಿಠ್ಠಲನಿಗೆ ಅರ್ಪಣೆ ಮಾಡು. ಶ್ರೀಕೃಷ್ಣಾರ್ಪಣಮಸ್ತು.